Hello awesome people, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಆಫ್ಟರ್ ಮೆನಿ ಡೇಸ್. ಸೊ ಈ ಸಾರಿ ಈ ವ್ಲಾಗ್ ಸೀರೀಸ್ ಬಂದುಬಿಟ್ಟು ಮೋಟೋ ವ್ಲಾಗ್ ಅಲ್ಲ, ಬಟ್ ಟ್ರಾವೆಲ್ ವ್ಲಾಗು. ಈಗ ನಾನು ಶೈಲು ಇಲ್ಲಿಂದ ಕಾಶ್ಮೀರ್ ಟ್ರಿಪ್ ಹೋಗ್ತಾ ಇದ್ವಿ. ಒಂದು 6 nights 7 days ಪ್ಲ್ಯಾನ್ ಇದು ಡೇ 1. ಈಗ ಇಲ್ಲಿಂದ ಮನೆಯಿಂದ ಬಿಡ್ತಾ ಇದ್ದೀವಿ. ಈಗ ನೋಡ್ದಂಗೆ ನಿಮ್ಮ 5:30 ಆಗಿದೆ. ಇಲ್ಲಿಂದ ವಿಜಯನಗರ TTMC ಹೋಗಿ ಅಲ್ಲಿಂದ ಬಸ್ ತೊಗೊಂಡು ಏರ್ಪೋರ್ಟ್ಗೆ ಹೋಗಬೇಕು. ಏರ್ಪೋರ್ಟಿಂದ ಡೆಲ್ಲಿ ಟು ಶ್ರೀನಗರ್, ಆಮೇಲೆ ಶ್ರೀನಗರಿಂದ ಗುಲ್ಮರ್ಗ್, ಸೋನ್ಮರ್ಗ್ ಆ್ಯಂಡ್ ಪೆಹಲ್ಗಾಮ್ ಎಲ್ಲ ಪ್ಲ್ಯಾನ್ ಇದೆ. ಬಟ್ ಎಷ್ಟೆಷ್ಟೆಲ್ಲ ವರ್ಕೌಟ್ ಆಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ. ಆ್ಯಕ್ಚುಲಿ ಲಾಸ್ಟ್ ಒಂದು ವೀಕಿಂದ ಹೆವಿ ಸ್ನೋಫಾಲ್ ಇದೆ, ಸ್ನೋಫಾಲ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಬ್ಯಾಗು ಆ್ಯಂಡ್ ಇದೊಂದು ಬ್ಯಾಗು. ಸೊ ಶೈಲನು ರೆಡಿಯಾಗಿದ್ದಾರೆ. ಈಗ ಕ್ಯಾಬ್ ಆಗಲೇ ಬುಕ್ ಮಾಡಿದ್ದೀವಿ. ಸೊ ಈಗ ಇಲ್ಲಿಂದ ಹೊರಡೋಣ. ಹೌ ಎಕ್ಸೈಟೆಡ್ ಫುಲ್. ನಾವು ಆ್ಯಕ್ಚುಲಿ ಮದುವೆ ಆದಮೇಲೆ ಇದೆ ಆಫ್ಟರ್ 6 months ನಾವು ದೂರ ಪ್ರಯಾಣ ಮಾಡ್ತಾ ಇರೋದು. ಬೈಕಲ್ಲಾಗಲಿ ಲಾಂಗ್ ರೈಡ್ ನೋಡಿದ್ದೀರಾ, ಬಟ್ ಬೈಕ್ ಬಿಟ್ಟು ಈಗ ಕಾಶ್ಮೀರ ಕಡೆ ಹೋಗ್ತಾ ಇರೋದು ಫಸ್ಟ್ ಟೈಮ್. ಟೈಮ್ ಒಂದು 7:15 ಆಗಿದೆ. ಈಗ ಏರ್ಪೋರ್ಟ್ ಹತ್ರ ಬಂದ್ವಿ. ನಾವೊಂದು 8ಕ್ಕೆ ಬರ್ತೀವಿ ಅಂದ್ಕೊಂಡ್ವಿ, ಬಟ್ ಒಂದು 7:15 7:20 ಅಷ್ಟೊತ್ತಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಈಗ ಟರ್ಮಿನಲ್ 1 ಇದ್ದೀವಿ. ಈಗ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಟರ್ಮಿನಲ್ 1. ಸೊ ಅದೇ ಟಿಕೆಟೇ ತೊಗೊಂಡು ಮುಂದಕ್ಕೆ ಹೋಗಿ ಟರ್ಮಿನಲ್ 2ದು ಸೇಮ್ ಟಿಕೆಟಲ್ಲೇ ಕರ್ಕೊಂಡು ಹೋಗ್ತಾರೆ ಅಂದರು. ಫೈನಲಿ ಅಟ್ ಟರ್ಮಿನಲ್ 2 7:30 ಆಗಿದೆ. ನೋಡ್ಬೋದು ಟರ್ಮಿನಲ್ 2. ನಮ್ಮದು ಫ್ಲೈಟ್ ಬಂದುಬಿಟ್ಟು 10:25 ಇರೋದು. ಸೊ ಅಷ್ಟರೊಳಗೆ ಒಂದು 2 hours ಮುಂಚೆ ಬರಬೇಕು ಅಂತಾರೆ. ನಾವೊಂದು 2.5 3 hours ಮುಂಚೆನೇ ಬಂದಿದ್ದೀವಿ. ಸೊ ಈಗ ಹೋಗ್ಬಿಟ್ಟು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡು, ಆಗಲೇ ವೆಬ್ ಚೆಕ್ ಇನ್ ಆಗಿದೆ. ಸೊ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡು ಲಾಂಚ್ಗೆ ಹೋಗೋಣ. ಶೈಲಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇನ್ ಏರ್ಪೋರ್ಟು. ಹೇಗೆ ಅನ್ನಿಸ್ತಾ ಇದೆ? ತುಂಬ ಎಕ್ಸೈಟೆಡ್ ಆಗಿದೆ. ಅದರಲ್ಲೂ ಟರ್ಮಿನಲ್ 2ಗೆ ಏನೇನೋ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಬಂದಿದೆ, ಅದನ್ನು ಫಸ್ಟ್ ನೋಡಬೇಕು. ಆ್ಯಂಡ್ ಫಸ್ಟ್ ಸ್ನೋಫಾಲ್ಗೆ ಹೋಗ್ತಾ ಇದ್ದೀವಿ, ಸ್ನೋಫಾಲ್ ನೋಡೋದಕ್ಕೆ. ಇಟ್ ಈಸ್ ಆಲ್ಸೋ ಎಕ್ಸೈಟೆಡ್. ಸೊ ಇನಿಷಿಯಲ್ ಗೇಟ್ ಪಾಸ್ ಮಾಡ್ಕೊಂಡು ಒಳಗೆ ಬಂದಿದ್ದೀವಿ. ಒಳಗಡೆ ನೋಡಿ, ನಾನು ಫಸ್ಟ್ ಟೈಮ್ ಅಂದರೆ ನಾನು ಎಕ್ಸಿಟ್ ಕಡೆಯಿಂದ ಹೋಗಿದ್ದೆ ಅಷ್ಟೇ. ಎಂಟ್ರಿ T2 ಇಂದ ಎಂದೂ ಆಗಿರಲಿಲ್ಲ. ಸೊ ಇವತ್ತು ಎಂಟ್ರಿ T2 ಇಂದ ಆಗಿರೋದು. ಮೈಕ್ರೋಸಾಫ್ಟ್ Co-Pilot ಪ್ಲಸ್ PC ಎಲ್ಲ ಪ್ರಮೋಟ್ ಮಾಡ್ತಾವ್ರಿ. ಬ್ಯಾಗ್ಸ್ ಎಲ್ಲ ಡ್ರಾಪ್ ಮಾಡಿದ್ವಿ, ಟ್ರಾಲೀಸ್ ಎಲ್ಲ ಡ್ರಾಪ್ ಮಾಡಿದ್ವಿ. ಅದು 15 kg ಇರುತ್ತೆ. ಸೊ ಈ ಬ್ಯಾಗ್ ಒಂದು 7 kgವರೆಗೂ ತೊಗೋಬೋದು. ಇನ್ನು ಮಿಕ್ಕಿದ್ದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀವಿ. ಬೋರ್ಡಿಂಗ್ ಪಾಸಸ್ ಇತ್ತು, ಬಟ್ ಹಾರ್ಡ್ ಕಾಪಿ ಕಲೆಕ್ಟ್ ಮಾಡ್ಕೊಂಡ್ವಿ. ಲಾಂಚ್ ಆಗಿದೆ. ಸೊ ನಾನು ದೋಸೆ ತೊಗೊಂಬಂದ್ವಿ, ಜ್ಯೂಸು ಆ್ಯಂಡ್ ದೆನ್ ಇಲ್ಲಿ ಸ್ವಲ್ಪ ವೆಜ್ಜಸ್ಸು ಆ್ಯಂಡ್ ಸಾಸೇಜ್ ಇತ್ತು, ಪ್ಲಸ್ ಪೋಹ ಇತ್ತು. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಲೈವ್ ಕೌಂಟ್ರಿದೆ. ಇಲ್ಲಿ ಎಗ್ ಮಾಡಿಕೊಡ್ತಾರೆ, ಇಲ್ಲಿ ದೋಸೆ ಲೈವ್ ಕೌಂಟ್ರಿದೆ. ಸೊ ಇಡ್ಲಿ ಬೇರೆ ಎಲ್ಲ ಸಿಗುತ್ತೆ ಇಲ್ಲಿ. ಆ್ಯಂಡ್ ಇಷ್ಟು ಕ್ರಾಸೆಂಟು ಎಲ್ಲ ಸಿಗುತ್ತೆ. ಸೊ ಈಗ ಟೈಮ್ ಒಂದು 9:15 ಆಗಿದೆ. 10:20ಕ್ಕೆ ನಮಗೆ ಫ್ಲೈಟು.
ಇನ್ನು ಶ್ರೀನಗರ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ನೋಡಿ ಅಲ್ಲಿ ಸ್ನೋ ಹೆಂಗಿದೆ, ಚಿಲ್ಲಾಗಿದೆ, ಚಿಲ್ಲಾಗಿದೆ. ಸುಮ್ಮನೆ ಇನ್ನೇ ಅಲ್ಲಿ ಒಳಗೆ ಬಂದರೆ 5 ಡಿಗ್ರೀಸ್ ಅನ್ನೋ ಇದೆ. ಲವಿಂಗ್ ಇಟ್. ಅಲ್ಲಿ ಜಸ್ಟ್ ಹಿಂಗಿನ್ನ ಕ್ಯಾಬಿನಿಂದ ಒಳಗೆ ಬರ್ತಿದ್ದಂಗೆ ತಣ್ಣಗಾಯ್ತು. ನೋಡಿ ಇಲ್ಲೆಲ್ಲ ರೋಡ್ ಪಕ್ಕನೇ ಎಲ್ಲ ಸ್ನೋ ಬಿದ್ದಿದೆ. ಈಗ ಏರ್ಪೋರ್ಟಿಂದ ಹೊರಗೆ ಬಂದ್ವಿ. ಫುಲ್ 5 ಡಿಗ್ರಿ ಒಳಗಿದೆ. ಮಾತ್ರ ಕೈ ಸಿಕ್ಕತ್ತು. ಪೋಸ್ಟ್ ಪೇಡ್ ಮಾಡ್ಕೊಂಡಿದ್ವಿ, ಬಟ್ ನೆಟ್ವರ್ಕ್ ಇಲ್ಲ. ಸೊ ಈಗ ನನ್ನ ಫ್ರೆಂಡ್ ಆ್ಯಕ್ಚುಲಿ ಫಜಿಲ್ ಅಂತ ನನ್ನ ಕಲೀಗಿದ್ದಾರೆ, ಅವ್ರು ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಿದ್ದಾರೆ ಕೇಳಬೇಕು. ಈಗ ನನ್ನ ಫ್ರೆಂಡ್ ಹೇಳಿದ್ನಲ್ಲ ಫಜಿಲ್ ಅಂತ, ಇವರೇ ನಮ್ಮ ಫಜಿಲ್ ಅಂತ. ಸೊ ನನ್ನ ಕಲೀಗ್ ಆ್ಯಕ್ಚುಲಿ ನಾವು ಈ ಕರೆಂಟ್ ಕಂಪ್ನಿಲಿ ವರ್ಕ್ ಮಾಡ್ತಿರೋರು, ಶ್ರೀನಗರಲ್ಲೇ ಇರ್ತಾರೆ ಇವರು. ಅಂದೆಲ್ಲ ವರ್ಕ್ ಫ್ರಮ್ ಹೋಮ್ ಆದ್ರಿಂದ ಇವರು ಇಲ್ಲೇ ಇದ್ದಾರೆ. ಸೊ ಈಗ ಸದ್ಯ ಹಿಂಗೆ ಬೇರೆಯವ್ರ ಮೊಬೈಲ್ ಇಸ್ಕೊಂಡು ಕಾಲ್ ಮಾಡಿದೆ, ನಂದು ಪೋಸ್ಟ್ ಪೇಯ್ಡ್ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ. ಸೊ ಫಜಿಲ್ ಬಂದರು ಅಲ್ಲಿಗೆ ಎಂಟ್ರಿ ಹತ್ರ. ಈಗ ಹೊರಡ್ತಾ ಇದ್ದೀವಿ ಅವ್ರ ಮನೆಗೆ. ಸೊ ಇವತ್ತು ಬಂದು ಅವ್ರ ಮನೆಯಲ್ಲೇ ಇದ್ದು ನಾಳೆಯಿಂದ ನಾವು ನಮ್ಮ ಐಟ್ನರಿ ಪ್ಲ್ಯಾನ್ ಆಗುತ್ತೆ. ಸೊ ಶ್ರೀನಗರ್ ನೋಡಿ ಸಿಟಿಲೇ ಫುಲ್ಲು. ಇವತ್ತಿನ್ನ ಸ್ವಲ್ಪ ಪರವಾಗಿಲ್ಲ ಅಂತ ಅಷ್ಟೇ ಸ್ನೋಫಾಲು, ಬಿಟ್ಟರೆ ನಿನ್ನೆ ಮೊನ್ನೆ ಎಲ್ಲ ಫುಲ್ ಅಂದರೆ ಫುಲ್ ಸ್ನೋಫಾಲ್ ಆಗಿತ್ತು ಅಂತೆ. Yesterday it was cloudy. It was not snowing. Okay. But it was not this bright also. Okay. Today, no, only one day. From past 2 days it was heavy, I guess. One day and one night it snowed heavily. Okay. What we call that 40 days of Chalaikalan. Yeah, I used to see that. I thought like it's some place. No, Chalaikalan is Chalaikalan is arrived. Like that people used to it go. is like a term. Yeah. Season, 40-day season, extreme cold Okay. weather will be there. ನಿನ್ನೆಯಿಂದ ಇವತ್ತು ಅಡ್ಡಾಡಿದ್ದಕ್ಕೆ ಇದೆಲ್ಲ ರೋಡ್ ಕ್ಲಿಯರ್ ಆಗಿದೆಯಂತೆ. ಇಲ್ಲ ಅಂದಿದ್ರೆ ಇನ್ನೂ ಸಖತ್ ಸ್ನೋ ಇರೋದು ಅಂತ ಹೇಳೋದು ಫಜಿಲ್. ನೋಡಿ ಇಲ್ಲೇ ರೋಡ್ ಪಕ್ಕ ಎಲ್ಲ ಎಷ್ಟೊಂದು ಬಿದ್ದಿದೆ. ಎಲ್ಲ ಮನೆ ಮೇಲೂ ಅಷ್ಟೇ, ಎಲ್ಲ ರೇಕ್ ಥರ ಹಾಕಿರ್ತಾರೆ ಐರನ್ದು, ಅದ್ರ ಮೇಲೆ ಬಿದ್ದೋಗುತ್ತೆ. ಸೊ ಈಗ ಫಜಿಲ್ ಅವ್ರ ಮನೆಗೆ ಬಂದ್ವಿ. ಇಲ್ಲಿ ನೋಡಿ ಅದು ಗೆಸ್ಟ್ ರೂಮ್ ಇವ್ರದ್ದು. ಓಲೋ ಯಾವ ರೇಂಜ್ ಅಂದರೆ ಜಾಸ್ತಿ ಆಗ್ತಾಯಿದೆ ಇನ್ನು ಹೋಗ್ತಾ ಗೊತ್ತಿಲ್ಲ. ಈಗಿನ ಕ್ಲೋಸ್ಡ್ ರೂಮಲ್ಲಿ ಇದ್ದೀವಿ ಇಲ್ಲಿ, ಬಟ್ ಸ್ಟಿಲ್ ಹೆವಿ ಅಂದರೆ ಹೆವಿ ಕೂಲಾಗಿದೆ. ಯೂಸ್ ಆಗ್ಬೇಕು, ಇನ್ನೂ ಒಂದು ದಿನ ಆಗಬೇಕು. ಇಲ್ಲಿ ಫ್ಲೈಟ್ ಜರ್ನಿ ಹೇಗಿತ್ತು ಅಂತ ಶೈಲಿನ ಕೇಳಿ. ಫ್ಲೈಟ್ ಜರ್ನಿ ತುಂಬ ಚೆನ್ನಾಗಿತ್ತು. ಚಿಕ್ಕದ್ರಲ್ಲಿ ಇರಬೇಕಾದ್ರೆ ಹೇಳ್ತಾರಲ್ವ, ನೀನು ಚಿಕ್ಕದ್ರಲ್ಲಿ ಅಲ್ಲಿ ವಿಮಾನ ಹೋಗ್ತಾ ಇದೆ, ಅದೇ ಮನೆ ಒಳಗಡೆ ಇದ್ರೂ ಏರೋಪ್ಲೇನ್ ಬಂದರೆ ಹಾಯ್ ಅಂತ ಮಾಡೋಕ್ಕೆ ಬರ್ತಿದ್ವಿ. ಬಟ್ ಇವತ್ತು ಫ್ಲೈಟಲ್ಲಿ ಬಂದಿದ್ದು ತುಂಬ ಚೆನ್ನಾಗಿತ್ತು. ಈಗ ಫಜಿಲ್ ಅವ್ರ ಮನೆಯಲ್ಲಿ ಈ ಥರ ಕಾವಾ ಅಂತ, ಇದು ಶ್ರೀನಗರದ್ದು ಸ್ಪೆಷಲ್. ಇದು ಡ್ರೈ ಫ್ರೂಟ್ಸು ಇದೆಲ್ಲ ಕೊಟ್ಟಿದ್ರು. ಇವ್ರದ್ದು ಸ್ಪೆಷಲ್ ಆ್ಯಕ್ಚುಲಿ ಈ ಥರ ಕಾವಾ ಡ್ರಿಂಕ್ ಅಂತ. ಈ ಶ್ರೀನಗರಲ್ಲಿ ಯೂಶ್ವಲಿ ಥ್ರೂಔಟ್ ದ ಇಯರ್ ಪೀತೇನಾ? More in winters. ನಾವು ಹೆಂಗೆ ಟೀ ಕಾಫಿ ಕುಡಿತೀವೋ ಇಲ್ಲಿ ಕಾವಾ ಅಂತ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ದಿಸ್ ಫಜಿಲ್. Hey, bye, no problem. Happy that you guys visited. ಸೊ ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ. ಆ್ಯಕ್ಚುಲಿ ಇವತ್ತು 31st. ನಿನ್ನೆ ಏನು ನೋಡಿದ್ರಿ ಅದು ಫಜಿಲ್ ಅವ್ರ ಮನೇಲಿ, ನಮ್ಮ ಕಲೀಗ್ ಅವ್ರ ಮನೇಲಿ ಉಳ್ಕೊಂಡಿದ್ದು. ಇವತ್ತು ಶ್ರೀನಗರಿಂದ ಗುಲ್ಮರ್ಗ್ ಹೊರಟಿದ್ದೀವಿ. ಸೊ ನಾನು ಇವ್ರು ನಮ್ಮ ಕರ್ಕೊಂಡು ಹೋಗ್ತಿರೋನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಾನು ಇಸ್ತಿಕ್ ಬಾಯ್ ಅಂತ, ಫಜಿಲ್ ಅವರ ಕಸಿನೇನೆ. ಅವರು 65 to 70 ಕಿಲೋಮೀಟರ್ಸ್ ಇದೆಯಂತೆ. ಸೊ ಹೋಗ್ತಾ ಒಂದು ತನ್ಮಾರ್ಗ್ ಅಂತ ಸಿಗುತ್ತೆ, ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ಸೊ ಈಗ ರೋಡ್ ವ್ಯೂ ನೋಡ್ತಾ ಇದ್ವಿ. ಆ್ಯಂಡ್ ನಾನು ಫುಲ್ ಪ್ಯಾಕ್ ಆಗಿದ್ದೀನಿ. ಹೊರಗಡೆ ಎಲ್ಲ ತನ್ಮಾರ್ಗ್ಸೆಲ್ಲ ಶೈಲು ನೋಡ್ಬೋದು ನೀವು. ಶೈಲೂ ಎಲ್ಲ ಹಾಕ್ಕೊಂಡಿದ್ದಾಳೆ. ಸೊ ನಾವು ಈ ಥರ ಒಂದು ಫ್ಲಾಸ್ಕ್ ತೊಗೊಂಬಿಟ್ಟಿದ್ದೀವಿ, 1 ಲೀಟ್ರದ್ದು. ಸೊ ಅದರಲ್ಲಿ ಹಾಟ್ ವಾಟ್ರು ಫಜಿಲ್ ಅವ್ರ ಮನೆಯಲ್ಲಿ ತೊಗೊಂಬಂದ್ವಿ. ಸುಮಾರು ಒಂದು ದಿನದವರೆಗೂ ಇರುತ್ತೆ ವಾಟ್ರು. ಬೇಕಾದಾಗ ನಾವು ಹಾಕ್ಕೊಂಡು ಕುಡಿಬೋದು. ಬಟ್ ಇಲ್ಲಿ ಏನಂದರೆ ಆದಷ್ಟು ಬೇಗ ಕೂಲ್ ಆಗಿಬಿಡ್ತವೆ ವಾಟ್ರು. ಈಗ ಇಲ್ಲಿ ಒಂದು ಸ್ವಲ್ಪ ಸಿಮ್ ವಿಚಾರಿಸೋಣ ಅಂತ ಬಂದ್ವಿ. ಇಲ್ಲಿ ಸೈಡಲ್ಲಿ ನೋಡಿ ಎಲ್ಲ ಇದೆಲ್ಲ ನಿನ್ನೆ ಮೊನ್ನೆ ಎಲ್ಲ ಸ್ನೋ ಬಿದ್ದಿರೋದನ್ನು ಈಗ ಕ್ಲಿಯರ್ ಮಾಡಿದ್ದಾರೆ ಅನಿಸುತ್ತೆ. ಫುಲ್ಲು ಹಾರ್ಡ್ ಸ್ನೋ ಇದೆ. ತುಳಿಯೋಕೆ ಹೋದಾಗೂ ನಾವು ನೋಡ್ಕೋಬೇಕು. ನಮ್ಮದು ಇಲ್ಲಿ ಮೇಲೆ ಎಲ್ಲ ಬಟ್ಟೆ ಥರ ಇರುತ್ತಲ್ಲ, ನೆಂದರೆ ಮುಗೀತು ಕತೆ. ಈಗ ಒಳಗಡೆ ಆ್ಯಕ್ಚುಲಿ
ಹಾಟ್ ಪ್ಯಾಕ್ಸು ಹಾಕ್ಕೊಂಡಿದ್ದೀನಿ ಶೂ ಒಳಗೆ. ಬಟ್ ಅದು ಬಿಟ್ಟರೆ ನೋಡಿ ಇಲ್ಲೆಲ್ಲ ಹಂಗೆ ಕೈ ಇದೆಲ್ಲ ಬಿಟ್ಕೊಂಡ್ರಂತೂ ಹೆವಿ ಫ್ರೀಸ್ ಆಯ್ತು. ಇವತ್ತು ಪರವಾಗಿಲ್ಲ ಸ್ವಲ್ಪ. ಸೊ ಇಲ್ಲಿ ಟೂರಿಸ್ಟ್ ಸಿಮ್ ಇತ್ತಲ್ಲ, ಈ ಸಿಮ್ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರು ಅಣ್ಣ. ಇನ್ನೊಂದು 10 ಮಿನಿಟ್ಸಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಇಲ್ಲೇನು ನೀರಿದೆ, ಇವೆಲ್ಲ ರಾತ್ರಿ ತಣ್ಣಗಿರೋದಕ್ಕೆ ಎಲ್ಲ ಐಸ್ ಇನ್ನೂ ಜಾಸ್ತಿ ಗಡ್ಡೆ ಆಗೋಗುತ್ತೆ. ನೋಡ್ಬೋದು ನೀವು ಅಲ್ಲಲ್ಲೆಲ್ಲ ಐಸ್ ಥರ ಆಗಿರುತ್ತೆ. ಇಲ್ಲಿ ನೋಡಿ ಈ ಥರ ಇರೋದೆಲ್ಲ ಐಸ್ ಥರ ಆಗಿರುತ್ತೆ. ಸೊ ಈಗ ಬಂದ್ಬಿಟ್ಟು ನಾವು ತನ್ಮಾರ್ಗ್ ಹತ್ರಕ್ಕೆ ಬಂದಿದ್ದೀವಿ. ಇಲ್ಲೇನಂದರೆ ನೀವು ಶ್ರೀನಗರಿಂದ ತನ್ಮಾರ್ಗ್ವರೆಗೂ ನಾವು ತೊಗೊಂಡಿರೋ ಕ್ಯಾಬಿಂದ ಬರ್ಬೋದು. ಬಟ್ ತನ್ಮಾರ್ಗಿಂದ ಮೇಲೆ ಗುಲ್ಮರ್ಗ್ಗೆ ಸಪ್ರೇಟ್ ಹೈರ್ ಮಾಡಬೇಕಾಗುತ್ತೆ ಕ್ಯಾಬ್ನ. ಆ್ಯಂಡ್ ಡಿಫ್ರೆಂಟ್ ಇರುತ್ತೆ. ಅಲ್ಲಿ ಗುಲ್ಮರ್ಗಿಂದ ಗಂಡೋಳಗೆ ಹೋಗೋಕ್ಕೂ ಸಪ್ರೇಟ್ ಚಾರ್ಜ್ ಇರುತ್ತೆ ಸ್ಟಾಪಿಂದ. ಆ್ಯಂಡ್ ಗಂಡೋಲ ಗುಲ್ಮರ್ಗ್ ಫುಲ್ ಸುತ್ತಬೇಕಂದ್ರೂ ಸಪ್ರೇಟ್ ಚಾರ್ಜ್ ಇರುತ್ತೆ. ಇನ್ನೊಂದು ದ್ರಂಗ್ ವಾಟರ್ ಫಾಲ್ಸ್ ಅಂತ ಬರುತ್ತೆ, ಅಲ್ಲಿಗೆ ಹೋಗ್ಬೇಕಂದ್ರೂ ಸಪ್ರೇಟ್ ಚಾರ್ಜ್ ಇರುತ್ತೆ. ಸೊ ನಾವೆಲ್ಲ ಇನ್ಕ್ಲೂಡ್ ಮಾಡಿ ನಮ್ಮ ಮಿಸ್ಟಿಕ್ ಬಾಯ್ ಸ್ವಲ್ಪ ಸಜೆಸ್ಟ್ ಮಾಡಿದ್ರಿಂದ ಒಂದು ಬೆಸ್ಟ್ ಪ್ರೈಸ್ಗೆ ಫಿಕ್ಸ್ ಮಾಡಿದ್ವಿ. ಸೊ ಈಗ ಅಲ್ಲಿಂದ ಹೋಗಿ ಇವೆಲ್ಲ ತಿರುಗಾಡ್ಕೊಂಡು ಬರಬೇಕು, ನೋಡೋಣ ಹೇಗಿರುತ್ತೆ ಅಂತ. ಸೊ ಇದು ತನ್ಮಾರ್ಗ್ ನೋಡಿ, ತನ್ಮಾರ್ಗ್ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಸ್ನೋ ಚೆನ್ನಾಗಿದೆ. ಇಲ್ಲೆಲ್ಲ ಟೂರಿಸ್ಟ್ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರವ್ರ ಗಾಡಿಗಳಿಗೆ. ಇವ್ರು ಹೇಳ್ದಂಗೆ ಟ್ರಾಫಿಕ್ ಇರೋದ್ರಿಂದ ಫಸ್ಟ್ಗೆ ವಾಟರ್ ಫಾಲ್ಸ್ಗೆ ಹೋಗ್ಬಿಟ್ಟು ಆಮೇಲೆ ಗಂಡೋಳ ರೈಡ್ಗೆ ಹೋಗೋಣ ಅಂದರು. ಸೊ ಡನ್ ಅಂತಿದ್ದೀವಿ. ಹೋ ಇಲ್ಲಿ ನೋಡಿ ಆಗಲೇ ಇಲ್ಲಿಂದಲೇ ಆಗಲೇ ಇಲ್ಲಿ ನೋಡು ಟ್ರೀ ಥರ ಕಟ್ಬಿಟ್ಟವ್ರೆ. ये तो समझो अभी ट्रेलर है, पिक्चर अभी बाकी है. पिक्चर गुलमर्ग के लिए रखो. ಹೇಳ್ತಾವ್ರೆ ನೋಡಿ, ಬಾಯಿ ಹೇಳ್ತಾವ್ರೆ ಇದು ಜಸ್ಟ್ ಟ್ರೇಲರ್ ಅಷ್ಟೇ, ಇನ್ನು ಮುಂದೆ ಗುಲ್ಮರ್ಗಲ್ಲಿ ಜಾಸ್ತಿ ಇದೆ ಅಂತ. ಇಷ್ಟಕ್ಕೆ ನೀವು ಎಕ್ಸೈಟ್ ಆಗ್ಬಿಟ್ರೆ ಹೆಂಗೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ನೀರೆಲ್ಲ ಹರಿತಾ ಇದೆ. ಇದೆಲ್ಲ ಸ್ನೋ ಕರ್ಗಿರೋದ್ರಿಂದ ಬರ್ತಾ ಇರೋದು ಇರ್ಬೋದು. ಬಿಟ್ಟರೆ ಅಲ್ಲಿ ಮೇಲೆ ಕಾಣ್ತಿದೆಯಲ್ಲ, ಅಲ್ಲಿಂದ ನೀರು ಬಿಡ್ತಾರಂತೆ, ಆವಾಗ ಈ ಕಡೆ ನೀರು ಥರ ಹರಿಯೋದು ಕಾಣುತ್ತೆ. ಸೊ ದ್ರಂಗ್ ವಾಟರ್ ಫಾಲ್ಸ್ ನೋಡಿದ್ದಾಯ್ತು, ಹೇಗಿತ್ತು? ಅಲ್ಲಿಂದ ಮೇಲಿಂದ ನೀರು ಬೀಳ್ತಾ ಇದ್ದಿದ್ದರೆ ಚೆನ್ನಾಗಿರೋದು. ಬಟ್ ಈಗ ಫ್ರೀಸ್ ಆಗಿದೆ, ನೀರೇನು ಬಿಟ್ಟಿಲ್ಲ. ಈ ಕೆಳಗೆ ನೋಡ್ಬೋದು ಹರಿತಾ ಇದೆ. ಸೊ ಈಗ ಇಲ್ಲಿಂದ ಗುಲ್ಮರ್ಗ್ ಸೈಡ್ ಹೋಗೋಣ. ಇಲ್ಲಿ ಮೇಲೆ ಎಲ್ಲ ನೋಡ್ಬೋದು ಶಾಪ್ಸ್ ಇದೆ. ಇಲ್ಲಿ ನಮ್ಮ ಡ್ರೈವರ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಗೋ. ಏನೋ ತಿಂತೀಯಾ? अभी हमारा फर्स्ट पॉइंट आएगा सर आर्मी म्यूजियम. हर पॉइंट पे आप 5 मिनट 10 मिनट रुकोगे, फोटो शूट करोगे और चलते रहोगे, क्योंकि आपको केबल कहा जाना है 8,500 फीट पे. ಇದು ಆರ್ಮಿ ಮ್ಯೂಸಿಯಂ ಅಂತೆ. ಈಗ ಸ್ಟೈಲು ಅಲ್ಲಿ ಟಿಕೆಟ್ ತಗೊಳ್ಬರಕ್ಕೆ ಬದಲು ಸ್ವಲ್ಪ ಅಂದರೆ ಉಸಿರು ಇಟ್ಕೊಂಡಂಗೆ ಆಗ್ತಾ ಇದೆ. ಇಲ್ಲಿ ಸುತ್ತ ನೋಡಿ ಫುಲ್ ಅಂದರೆ ಫುಲ್ಲು ಸ್ನೋ. ಇಲ್ಲೂ ನೋಡಿ ಇದು ನೋಡಿ, ಒಳ್ಳೆ ಕಾರ್ 95 ಇದ್ದಂಗಿದೆ. ಮೀಡಿಯಂ ಮಷಿನ್ ಗನ್. ಚಿಕ್ಕಮ್ಮ ಇದು, ಅದು ದೊಡ್ಡಮ್ಮ, ಇದು ಚಿಕ್ಕಮ್ಮ. ಅಂದರೆ ಶೋಲ್ಡರ್ ಮೇಲೆ ಇಟ್ಕೊಂಡು ಹೊಡಿಯೋದಲ್ವ, ಅಲ್ಲಿದೆಯಲ್ಲ ಆ ಥರದ್ದು ಮಷಿನ್ ಗನ್. ವಾರಲ್ಲಿ ನಡೆದಿರೋ ಲೆಟರ್ಸ್ ಅವ್ರವ್ರು ಬರೆದಿರೋವೆಲ್ಲ ಇಲ್ಲಿ ಬರೆದಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿ. ಇದು ನೋಡಿ ಓಲ್ಡ್ ಏಜು ಎಲ್ಲ ಯಾವ್ಯಾವ ಪಾಂಡವ ಡೈನಾಸ್ಟಿ
ಏನದು ಗೋನಂದ ಡೈನೆಸ್ಟಿ, ಕನಿಷ್ಕ is the one of the ಉತ್ಪಲ ಡೈನೆಸ್ಟಿ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಮುಸ್ಲಿಂ ರೂಲ್ ಆ್ಯಂಡ್ ಚಕ್ ಡೈನೆಸ್ಟಿ, ಸಿಖ್ ರೂಲ್, ಸ್ಟೇಟ್ ಆಫ್ ಜಮ್ಮು. ಅದರದ್ದೆಲ್ಲ ಒಂದೊಂದು ರಿಪ್ಲಿಕಾ, ಇವನು ರಿಪ್ಲಿಕಾನೇ. ಇವೆಲ್ಲ ಕಾಯಿನ್ಸ್ ಅನ್ಸುತ್ತಲ್ಲ. ಸ್ಟೋನ್ ಹಾರ್ವೆಸ್ಟರ್, ಇದು BCದು ಸ್ಟೋನ್ ಸೆಲ್ಟ್, ಕಾಯಿನ್ಸ್. ಶ್ರೀನಗರ್, ಲೇ, ಜಮ್ಮು. ನಾವಿರೋದೀಗ ಬಾರಾಮುಲ್ಲಾ, ಗುಲ್ಮರ್ಗ್. ಇಲ್ಲಿದೆ ನೋಡಿ, ಇಲ್ಲಿದ್ದೀವಿ ನಾವು. ನಮ್ಮ ಇಂಡಿಯಾ ಇಲ್ಲಿ ಇದು ಆಜಾದಿ ಕಾಶ್ಮೀರ. ಇಟ್ ಇಸ್ ನಾಟ್ ಕಾಶ್ಮೀರ್, ನಮ್ಮ ಇಂಡಿಯಾ ಹಂಗೆ ಬಿಲಾಂಗಿಂಗ್ ಅಲ್ಲ. ದಿಸ್ ಈಸ್ ಆಲ್ಸೋ ಅಕ್ಸೈ ಚಿನ್. ಸಿಯಾಚಿನ್ ಈಸ್ ಅವರ್. ಸಿಯಾಚಿನ 1984 ಆಪರೇಷನ್ ಮೇಘದೂತ್ ಅಂತ ಅದನ್ನು ಮಾಡಿ 1984 ನಮಗೆ ಸಿಕ್ಕಿದ್ದು ಸಿಯಾಚಿನ್. ಒಂದಿನ ಲೇಟಾಗಿ ಪಾಕಿಸ್ತಾನ ಬಂದರು, ನಾವು ಒಂದಿನ ಬೇಗ ಹೋಗಿದ್ವಿ ಅಷ್ಟೇ. ಸೊ ಇಟ್ ಈಸ್ ಅವರ್ಸ್. ಇಲ್ಲಿಂದ ಇದೆಲ್ಲ ಅಕ್ಸೈ ಚೀನ್. ದಿಸ್ ಇಸ್ ಆಲ್ ಅವರ್ ಚೀನ್. ದಿಸ್ ಇಸ್ ಆಲ್ PUK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ಗಿಲ್ಗಿಟ್, ಬಲೂಚಿಸ್ತಾನ್. ದಿಸ್ ಇಸ್ ಇಂಡಸ್ ರಿವರ್. ಇಂಡಸ್ ರಿವರಲ್ಲೂ ಅಷ್ಟೇ 3 ಇಂಡಸ್ ರಿವರ್ದು ಟ್ರಿಬ್ಯೂಟ್ರಿ ಬರುತ್ತೆ. ಸಾರಿ, ಇಂಡಸ್, JLM ಆ್ಯಂಡ್ ಚಿನಾಬ್. ಮೂರೂ ಪಾಕಿಸ್ತಾನ್ಗೆ. ನಮಗೆ ರಾವಿ, ಬಿಯಾಸು, ಸಟ್ಲೇಜು ಇಂಡಿಯಾಗೆ. ಇಲ್ಲಿ ನೋಡ್ಬೋದು, ಇದು ಮೈನ್ ಆ್ಯಕ್ಚುಲಿ ಗುಲ್ಮರ್ಗ್ ಅಂದರೆ ಫುಲ್ ವ್ಯಾಲಿ ಇದೆ. ಎಲ್ಲ ಇದೇನಂತಾರೆ, ಸ್ನೋಫಾಲ್ ಬಿದ್ದಿರುತ್ತೆ. ಈಗ ಇಲ್ಲಿಂದ ನಾವು ಇವೆಲ್ಲ ನೋಡಿದ್ದಾದ್ಮೇಲೆ ಗಂಡೋಲ ರೈಡ್ಗೆ ಇಲ್ಲಿಂದ ಹೋಗ್ಬೇಕು. ಈಗಾಗಲೇ ಸುಮಾರು 2 ಗಂಟೆ ಆಗಿದೆ ಟೈಮ್. ಸ್ವಲ್ಪ ಏನಾದ್ರು ತಿನ್ಕೊಂಬಿಟ್ಟು ಇಲ್ಲಿಂದ ಹೊರಡಬೇಕು. ಈಗ ಒಂದು ಸ್ವಲ್ಪ ಕಾರಲ್ಲಿ ಬಂದಾಗ ಬೆಚ್ಚಗೈತೆ ಹೊರಗಡೆ. ಯಪ್ಪ ये ಒಂಥರ ತಲೆ ಹಿಡ್ದಂಗೆ ಆಗ್ತದೆ. राइट साइड में सर इंडियन आर्मी के गेस्ट हाउसेस है सर. गुलमर्ग जो है ना 2 हिस्सों में डिवाइड है. आधा फौज के अंदर, आधा टूरिज्म डिपार्टमेंट के अंदर में आता है. ये पूरा बॉर्डर एरिया रहता है सर. ಗುಲ್ಮರ್ಗ್ ಎಲ್ಲ ಫುಲ್ಲು ಆರ್ಮಿ ಅಂಡರ್ ಇರುತ್ತೆ. ಸೊ ಇಲ್ಲಿ ಯಾರಿಗೂ ಸ್ಟೇ ಮಾಡೋದಕ್ಕೆಲ್ಲ ಬಿಡೋದಿಲ್ಲ. ಎಲ್ಲಾದ್ರೂ ಒಂದು 11 ಕಿಲೋಮೀಟರ್ ಆಚೆ ಒಂದು ವಿಲೇಜ್ ಇದೆ. ಸೊ ಅಲ್ಲಿ ಸ್ಟೇ ಮಾಡಿಕೊಂಡು ಬರ್ತಾರೆ, ಇಲ್ಲಿ ವರ್ಕ್ ಮಾಡ್ತಾರೆ. ಸೊ ಮತ್ತೆ ಸಂಜೆ ಹೋಗ್ತಿರ್ತಾರೆ. ಸೊ ಇಲ್ಲೇನಾದರೂ ಸ್ಟೇ ಮಾಡಬೇಕಂದ್ರೆ ಒಂದೇ ಆರ್ಮಿ ಪರ್ಸನ್ಸ್ಗೆ ಅಷ್ಟೇ ಇಲ್ಲಿ ಪರ್ಮಿಷನ್ ಇರೋದು. ಸೊ ಹೊರಗಡೆಯಿಂದ ಪ್ಯಾಲೇಸ್ ಈ ಥರ ಕಾಣೋದು ನೋಡಿ. ಇಂಡಿಪೆಂಡೆನ್ಸ್ ಆದಮೇಲೆ ಒಬ್ಬ ಇದು ಕಾಶ್ಮೀರ್ ಹೆಂಗೆ ಬಂತು ಇಂಡಿಯಾಗೆ ಅಂತ ಅಂದರೆ ರಾಜ ಹರಿಸಿಂಗ್ ಬಂದ್ಬಿಟ್ಟು ಸೈನ್ ಆಗ್ತಾರಲ್ಲ, ಆ ರಾಜ ಹರಿಸಿಂಗು ಈ ಅರಮನೆನ ಕಟ್ಸಿದಂತೆ ಅವ್ರು ಸ್ಟೇ ಮಾಡೋದಕ್ಕೆ. ಸೊ ಒಂದು ಟೂರ್ ಹಾಕೊಂಡು ಬರೋಣ. ಇದು ಸಮ್ಮರ್ ಪ್ಯಾಲೇಸ್, ಯಾಕಂದರೆ ಇಲ್ಲಿ ವಿಂಟರಲ್ಲಿ ಅವ್ರಿಗೆ ಇರೋಕ್ಕಾಗ್ತಿರಲಿಲ್ಲ. ಸೊ ಜಮ್ಮೂಲಿ ಇರ್ತಿದ್ರು, ಇದು ಸಮ್ಮರಲ್ಲಿ ಮಾತ್ರ ಶ್ರೀನಗರಲ್ಲಿ ಇರ್ತಿದ್ರು. ಸೊ ಸಮ್ಮರಲ್ಲಿ ಇಲ್ಲಿ ದಿ ಬೆಸ್ಟ್ ಟೆಂಪ್ರೇಚರ್ ಇರ್ತದೆ ಅನಿಸುತ್ತೆ. ಆದ್ದರಿಂದ ಅವರು ಸಮ್ಮರ್ ಪ್ಯಾಲೇಸನ್ನು ಕಟ್ಕೊಂಡವ್ರೆ. ಸೊ ನೋಡ್ಬೋದು ನೀವು, ವುಡನಲ್ಲೇ ಕಟ್ಟಿರ್ತಾರೆ ಯೂಶಲಿ. ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ. ಬಟ್ ಸುತ್ತ ನೋಡಿ, ಸುತ್ತ ಸಕ್ಕತ್ತಾಗಿದೆ. ಇನ್ನೊಂದೇನಂದರೆ ನಮ್ಮದೇನು ಎವರ್ಗ್ರೀನ್ ಫಾರೆಸ್ಟಲ್ಲಿ ಇರುತ್ತಲ್ವ, ಆ ಟ್ರೀಗಳನ್ನೆಲ್ಲ ಹಿಂಗೆ ಲುಂಬರಿಂಗಿಗೆ ಯೂಸ್ ಮಾಡೋಕ್ಕಾಗಲ್ಲ. ಏನೇ ಇದ್ದರೂ ಟೆಂಪ್ರೇಟ್ ರೀಜನಲ್ಲಿರುವಂಥ ಇವನ್ ಮಾತ್ರ. ಫಾರ್ ಎಕ್ಸಾಂಪಲ್ ಈ ಪೈನ್ ಟ್ರೀಸ್ ಆಗಿರ್ಬೋದು, ಅವನ್ನ ಮಾತ್ರ ಲುಂಬರಿಂಗಿಗೆ ಯೂಸ್ ಮಾಡೋದಂಗೆ. ಸೊ ಯೂಶಲಿ ಅದಕ್ಕೆ ಲುಂಬರಿಂಗ್ ಎಲ್ಲನೂ ಈ ರಷ್ಯಾದವರು ಆ ಥರ ಜಾಸ್ತಿ ಮಾಡ್ತಾರೆ, ಟೆಂಪ್ರೇಟ್ ರೀಜನ್ ಕಂಟ್ರೀಸ್. ನೋಡಿ ಹಾಲ್ ದರ್ಬಾರ್ ಥರ ಎಷ್ಟು ಚೆನ್ನಾಗಿದೆ. ಇವ್ರ್ಯಾರು ಮಹಾರಾಜ ಹರಿಸಿಂಗ್ ಅವಳ ಇವನೇ ಇದು ಹಾಕ್ಕೊಂಡವ್ರೆ. ರೀಸೆಂಟ್ ಅವರು ಅಂದರೆ ಬ್ರಿಟಿಷ್ ಕಾಲದವ್ರು ಸಂತು ಅಲ್ಲ, ಇದು ಒಳ್ಳೆ ಆರ್ಮಿ ಅಫಿಷಿಯಲ್ ಥರ ಬ್ರಿಟಿಷ್ ಕಾಲದವ್ರದ್ದು. ಓಕೆ ಓಕೆ. ಸೊ ಅವ್ರು ನೋಡಿ ಇದೆಲ್ಲ ಇದೇನಂತಾರೆ ಹೀಟ್ ಮಾಡಿ. ಸೊ ಇವೆಲ್ಲ ಆಗಿನ ರಾಜ ಹರಿಸಿಂಗ್ ಅವ್ರ ಕಾಲದ್ದು ಅನಿಸುತ್ತೆ. ಇದು ನೋಡಿ ಚೆಸ್ಟ್ ವೆಸ್ಟ್ ಥರ ಇವೆಲ್ಲ ಆಗಿನ ಕಾಲದ್ದು ಯೂಸ್ ಮಾಡ್ತಿದ್ದು ಅನಿಸುತ್ತೆ. ಒಳಗಡೆ ಹಾಕ್ಬಿಟ್ಟು ಹೊಗೆ ಬರ್ಸುತ್ತೆ. ಸೊ ಇವೆಲ್ಲ ಬಂದೂಕುಗಳು, ಆಗಿನ ಕಾಲದ ಬಂದೂಕುಗಳು. ಇವು ನೋಡಿ, ಇದು ಹೆಡ್ ಪ್ರೊಟೆಕ್ಟರ್ ಆ್ಯಂಡ್ ಅದು ಆರ್ಮ್ ಪ್ರೊಟೆಕ್ಟರ್. ಇವೆಲ್ಲ ಆಗಿನ ಕಾಲದ ಅದೇನು ಸ್ವಾಟ್ಸ್. ಥಿಕ್ನೆಸ್ ನೋಡಿ ಹೆಂಗಿದೆ. ಆ ಕತ್ತಿಗಳನ್ನ ಅಲ್ಲೇ ಇದು ನೋಡ್ರಿ, ಅಲ್ಲಿ ಅಲ್ಲ ಅಲ್ಲಿ ಕತ್ತಿ ವರ್ಷಲಿ ತಗಲಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಹಂಗೆ ಕೆಳಗೆ ನೆಲ್ಮಾಳಿಗೆ ಥರ ಐತೆ. ಇಲ್ಲಿ ಬಂದರೆ ಡೈನಿಂಗ್ ಏರಿಯಾ.
ನೋಡಿ ಇಲ್ಲೆಲ್ಲ ಡೈನಿಂಗ್ ಏರಿಯಾ ಇದೆ, ಎಷ್ಟು ದೊಡ್ಡಗಿದೆ ಅನಿಸ್ತದೆ. ಸೊ ಇದು ಮಹಾರಾಜ ಅವರ ಪ್ಯಾಲೇಸ್. ಸೊ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗೋಣ. ಇಲ್ಲಿಗೆ ಇದನ್ನು ಹೆಂಗೆ ಮಾಡೋಣ. ಇಲ್ಲಿ ಜಾಕೆಟ್ಸು ಶೂಸ್ ಹೇಳಿದ್ವಲ್ಲ ಇಲ್ಲಿದ್ದಾವೆ ನೋಡಿ. ಸೊ ಇನ್ನೇನು ಗೊಂಡೋಲ ಹತ್ತತ್ರ ಇದ್ದೀವಿ. ಜಾಕೆಟ್ಸ್ 2 ತೊಗೊಂಡಿದ್ದೀವಿ ನೋಡಿ. ಅದು ಸ್ನೋ ಬೂಟ್ಸು, ಇದೊಂದು ಜಾಕೆಟು. ಸೊ ಇನ್ನೇನು ಗಂಡೋಲ ಎಂಟ್ರಿ ಆಗಬೇಕು. ಆ್ಯಕ್ಚುಲಿ 5 ಗಂಟೆ ಕ್ಲೋಸ್ ಅನಿಸುತ್ತೆ ಗಂಡೋಲ. ಸೊ ನಾವು ಅಷ್ಟರೊಳಗೆ ಈಗ ಎತ್ತಿದ್ರೆ 2 ಗಂಟೆ ಟೈಮ್ ಇರುತ್ತೆ ನಮಗೆ. ಅಷ್ಟರಲ್ಲಿ ನೋಡ್ಕೊಂಡು ಬರಬೇಕು. ಸೊ ಇಲ್ಲಿ ಎಂಟ್ರಿ ಇದೆ. ಸೊ ಇದು ಬಂದ್ಬಿಟ್ಟು ಈಗ ಫೇಸ್ 1ಗೆ ಬಂದ್ವಿ. ಆ್ಯಂಡ್ ಫೇಸ್ 2 ಅಲ್ಲಿ ಮೇಲೆ ಕಾಣುತ್ತೆ ನೋಡಿ, ಅದು ಫೇಸ್ 2. ಇವತ್ತು ಸದ್ಯ ಸ್ವಲ್ಪ ಬಿಸಿಲಿದೆ. ಸೊ ಸೂಪರಾಗಿದೆ. ಸೊ ಫಸ್ಟ್ ಒಂದು ಸ್ವಲ್ಪ ಊಟ ಮಾಡ್ಕೊಂಡ್ಬಿಡ್ತೀವಿ, ಅದಾದಮೇಲೆ ಸ್ವಲ್ಪ ಅಡ್ಡಾಡ್ಕೊಂಡು ಬರ್ಬೋದು. ಇಲ್ಲೆಲ್ಲ ಇದೆ. ಇಲ್ಲಿ ನೋಡಿ ಡೋಮ್ ಇದಿದೆ ರೆಸ್ಟೋರೆಂಟು. ಇಲ್ಲಿ ಸುಮಾರು ಒಂದು 1,500-2 ಸಾವಿರ ಕೊಟ್ಟರೆ ಇದಕ್ಕೆ ಬಿಡ್ತಾರೆ. ಬಿಡೋಕ್ಕೆ ಮೇಯ್ನು, ಹೋಗೋದಕ್ಕೆ 2 ಸಾವಿರ ಕೊಡಬೇಕು. ಅದಾದಮೇಲೆ ನಾವು ಫುಡ್ಡು ಆರ್ಡ್ರ್ ಮಾಡ್ಕೊಂಡು ತಿನ್ನಬೇಕು. ಸೊ ಈಗ ಎಲ್ಲ ಮೆನು ನೋಡಿಬಿಟ್ಟು ಡಿಸೈಡ್ ಆಗಿ ಒಂದು ಬಫೆನೇ ತೊಗೊಂಡ್ವಿ. ಸೊ ಅದರಲ್ಲೆಲ್ಲ ಇನ್ಕ್ಲೂಡ್ ಇತ್ತು. ಈಗ ರೊಟ್ಟಿನೂ ಕರ್ರಿ ಇವೆಲ್ಲ ತಿಂತಾಯಿದ್ದೀವಿ. ಈಗ ಅಲ್ಲಿಂದ ಊಟ ಮಾಡಿಕೊಂಡು ಈ ಕಡೆ ಬಂದ್ವಿ. ಇದು ಏನು ನೋಡ್ತಾ ಇದ್ದೀರಾ, ಇದು ಗಂಡೋಲ ಸೆಕೆಂಡ್ ಫೇಸ್ದು. ನಮ್ಗೆ ಅಷ್ಟೊಂದೇನು ಬ್ರೈಟ್ನೆಸ್ ಅನ್ನಿಸ್ತಾ ಇಲ್ಲ. ಸೊ ಗಾಗಲ್ಸ್ ಹಾಕ್ಕೊಂಡಿಲ್ಲ. ಇಲ್ಲಾಂದರೆ ನೀವು ಬೆಳಗ್ಗೆ ಹೊತ್ತು ಹೆವಿ ರಿಫ್ಲೆಕ್ಟ್ ಆದರೆ ಗಾಗಲ್ಸ್ ಹಾಕ್ಕೋಬೇಕಾಗತ್ತೆ. ಸೊ ನೋಡ್ಬೋದು ಇಲ್ಲಿ ಎಷ್ಟೆಷ್ಟುದ್ದ ಸ್ನೋ ಬಿದ್ದಿದೆ ಅಂತ. ವಾಪಸ್ ನಾವು ಹೋಗೋದು ಈ ರೂಟು. ಸೊ ನಮ್ಗೆ ಇನ್ನೂ 1 ಅವರ್ ಇದೆ. ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಡೋಣ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಮೌಂಟೇನ್ ರೇಂಜಸ್ಸು, ಕ್ಲೌಡು, ಅದ್ರ ಕೆಳಗೆ ಸಿಟಿ. ಸಕ್ಕದಾಗಿದೆ. ಆ್ಯಕ್ಚುಲಿ ಫುಲ್ಲಿ ಕ್ಲೌಡ್ ಆದರೆ ನಮ್ಗೆ ಆ ಥರ ವ್ಯೂ ಕಾಣಲ್ಲ. ಬಟ್ ಈಗ ಸಕ್ಕದಾಗಿ ಕಾಣಿಸ್ತಾ ಇದೆ. ಕೈ ಹೆವಿ ಫ್ರೀಸ್ ಆಗೋಗ್ತಾ ಇದೆ. ಗ್ಲೌಸ್ ಇರೋ ಕೈ ಮಾತ್ರ ಆರಾಮು. ಗ್ಲೌಸ್ ಇಲ್ದಿದ್ರೆ ಹೆವಿ ಫ್ರೀಸ್ ಆಗ್ತಾ ಇದೆ. ಗುಲ್ಮರ್ಗಿಂದ ಶ್ರೀನಗರ್ಗೆ ಬಂದಾಯಿತು. ಶ್ರೀನಗರಲ್ಲಿ ದಿ ರಾಯಲ್ ಅರೇಬಿಯಾ ಅಂತ ಇದು ಸ್ಟೇ. ಸೊ ಬಂದು ಆಗಲೇ ಸುಮಾರು ಹೊತ್ತಾಯಿತು. 10 ಗಂಟೆ ಒಳಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬಂದ್ವಿ. ಏನು ಮಲ್ಕೋಬೇಕು, ಬಟ್ ಅಷ್ಟು ಮುಂದೆ ನಿಮಗೆ ಒಂದು ಸ್ವಲ್ಪ ಅಪ್ಡೇಟ್ ಕೊಟ್ಬಿಟ್ಟು ಮಲ್ಕೊಳ್ಳೋಣ ಅಂದ್ಕೊಂಡೆ. ಸೊ ಇದು ಗುಲ್ಮರ್ಗ್ ಎಕ್ಸ್ಪ್ಲೋರೇಷನ್ ವೀಡಿಯೋ. ಐ ಹೋಪ್ ನಿಮಗೂ ಇಷ್ಟ ಆಯಿತು ಅನಿಸುತ್ತೆ. ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಬಟ್ ಅಷ್ಟೇ ಟಯರ್ಡ್ ಆಗಿದೆ ಇವತ್ತು. ಸೊ ರೂಮಲ್ಲೆಲ್ಲ ನೋಡ್ಬೋದು ನೀವು. ಹೀಟರೆಲ್ಲ ಇದೆ, ಕಾಮನ್ ಹೀಟರು. ಐ ಹೋಪ್ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಅನಿಸುತ್ತೆ. ಶೈಲು ಆಗಲೇ ಮಲ್ಕೊಂಡಾಗಿದೆ. ಸೊ
ಇನ್ನು ನಾನು ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ನಾಳೆ ಬಂದು ಸೋನ್ಮಾರ್ಗ್ ಹೋಗಬೇಕು. ಸೊ ನಾಳೆ ನೋಡೋಣ. ಸೊ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಎಪಿಸೋಡ್. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.